ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿಯಾಗಿ ಟಿವಿಕೆ ಪಕ್ಷದ ಮುಖ್ಯಸ್ಥ ನಟ ವಿಜಯ್ ಅವರು ಈಗಾಗಲೇ ತಮ್ಮ ರಾಜ್ಯಭಾರವನ್ನು ಶುರು ಮಾಡಿದ್ದಾರೆ. ಒಂದಷ್ಟು ಮಹತ್ವವಾದಂತಹ ಘೋಷಣೆಗಳನ್ನು, ಮಹತ್ತರವಾದಂತಹ ಯೋಜನೆಗಳನ್ನು ತಂದು ಜನಪ್ರಿಯತೆಯ ಜೊತೆಗೆ ರಾಜಕಾರಣದಲ್ಲೂ ಕೂಡ ಉತ್ತಮವಾದಂತಹ ಆಡಳಿತವನ್ನು ಕೊಟ್ಟಂತಹ ಮುಖ್ಯಮಂತ್ರಿ ಅನ್ನುವಂಥ ಪಟ್ಟಿಗೆ ಸೇರ್ಪಡೆ ಆಗಬೇಕು ಅನ್ನುವಂಥ ಕಾರಣಕ್ಕೆ ಟಿವಿಕೆ ಪಕ್ಷದ ಮುಖ್ಯಸ್ಥ ಮುಖ್ಯಮಂತ್ರಿ ವಿಜಯ್ ಅವರು ಎಲ್ಲ ಥರದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ತಮಿಳುನಾಡಿನಲ್ಲಿ ಆಡಳಿತ ಪಕ್ಷ ಟಿವಿಕೆ ಆಗಿದ್ದರೆ ಪ್ರತಿಪಕ್ಷ ಸ್ಥಾನದಲ್ಲಿ ಡಿಎಂಕೆ ಪಕ್ಷ ಕೂತಿರುವಂಥದ್ದು. ಡಿಎಂಕೆ ಮುಖ್ಯಸ್ಥ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಸ್ಟಾಲಿನ್ ಅವರೇ ಸೋತಿದ್ದಾರೆ. ಹೀಗಾಗಿ ಅವರ ಪುತ್ರ ಉದಯನಿಧಿ ಸ್ಟಾಲಿನ್ ಪ್ರತಿಪಕ್ಷ ನಾಯಕರಾಗಿ ತಮ್ಮ ಕೆಲಸವನ್ನು ತಮಿಳುನಾಡಿನಲ್ಲಿ ಮಾಡ್ತಾ ಇದ್ದಾರೆ. ಒಟ್ಟಾರೆ ಡಿಎಂಕೆ ಪಕ್ಷ ಈ ಥರದ ಹೀನಾಯ ಸೋಲನ್ನು ಖಂಡಿತವಾಗ್ಲೂ ನಿರೀಕ್ಷೆ ಮಾಡಿರಲಿಲ್ಲ ತಮಿಳುನಾಡಿನಲ್ಲಿ. ಯಾಕೆ ಅಂತ ಹೇಳಿದ್ರೆ, ಈ ರಾಜಕಾರಣ, ಆಡಳಿತ ಪಕ್ಷ, ವಿಪಕ್ಷಗಳ ಮಧ್ಯದಲ್ಲಿ ಪರವಾಗಿರುವಂಥವರು ಒಂದಷ್ಟು ಜನ ಇರ್ತಾರೆ, ವಿರೋಧ ಇರುವಂಥವರು ಒಂದಷ್ಟು ಜನ ಇರ್ತಾರೆ. ಆದರೆ ಅವರಿಗೆ ನಿರೀಕ್ಷೆ ಇದ್ದಂಥದ್ದು ಏನು, ಈ ಹಿಂದೆ ಇದ್ರಲ್ಲ ಇವರು ಡಿಎಂಕೆ ಪಕ್ಷ, ನಾವು ಮತ್ತೆ ಅಧಿಕಾರಕ್ಕೆ ಬರ್ತೇವೆ ಅನ್ನುವಂಥ ನಿರೀಕ್ಷೆ ಬಹಳಷ್ಟು ಇತ್ತು. ಹೀಗಾಗಿ ಅದು ಸಾಧ್ಯ ಆಗಲಿಲ್ಲ. ಅವರ ನಿರೀಕ್ಷೆ ಹುಸಿಯಾಯಿತು. ಮೊದಲ ಅಟೆಂಪ್ಟ್ನಲ್ಲೇ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಟಿವಿಕೆ ಹೊರಹೊಮ್ಮಬಿಡ್ತು. ನಟ ವಿಜಯ್ ಅವರ ಎಲ್ಲ ರಾಜಕೀಯ ಸ್ಟ್ರಾಟಜಿಗಳು, ಲೆಕ್ಕಾಚಾರಗಳು ವರ್ಕ್ ಆಯಿತು. ಅಭೂತಪೂರ್ವವಾದಂತಹ ಒಂದು ಜಯವನ್ನು ಗಳಿಸಿದ್ರು. ತದನಂತರ ಒಂದಷ್ಟು ಪಕ್ಷಗಳ ಬೆಂಬಲದೊಂದಿಗೆ ಬಹುಮತವನ್ನು ಸಾಬೀತುಪಡಿಸಿ ಆ ನಂತರದಲ್ಲಿ ಸರ್ಕಾರವನ್ನು ರಚಿಸಿದ್ರು. ಅವರೇ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಮಾಡಿದ್ರು. ಆದರೆ ಡಿಎಂಕೆ ಪಕ್ಷಕ್ಕೆ ಒಂದು ರೀತಿಯಲ್ಲಿ ಆಘಾತ ಎದುರಾದಂಥ ಏನು ಅಂತ ಹೇಳಿದ್ರೆ, ಇಷ್ಟು ವರ್ಷಗಳ ಕಾಲ, ಎಷ್ಟೋ ವರ್ಷಗಳಿಂದ ಮೈತ್ರಿಯಲ್ಲಿ ಏನಿತ್ತಲ್ಲ ತಮಿಳುನಾಡಿನಲ್ಲಿ ಡಿಎಂಕೆ ಮೈತ್ರಿಯ ಜೊತೆಗೆ ಕಾಂಗ್ರೆಸ್ ಪಕ್ಷ ಇತ್ತು. ಆದರೆ ಯಾವಾಗ ಏಕಾಏಕಿ ಟಿವಿಕೆ ಪಕ್ಷ ಗೆದ್ದು ಬಿಡ್ತೋ, ಇವರು ಅಧಿಕಾರದ ಲಾಲಸೆಗೆ ಗೆದ್ದಿದ್ದಂತಹ 5 ಜನ ಸ್ಟಾಲಿನ್ ಅವರಿಗೂ ತಿಳಿಸದೆ ಏಕಾಏಕಿ ಹೊರ ನಡೆದು ಟಿವಿಕೆ ಕಚೇರಿಗೆ ಹೋಗಿ ಟಿವಿಕೆ ಪಕ್ಷಕ್ಕೆ ಬೆಂಬಲವನ್ನು ಘೋಷಿಸಿಬಿಟ್ರು. ಅದರಲ್ಲಿ 5 ಜನರ ಪೈಕಿ ಇಬ್ಬರಿಗೆ ಈಗ ಮುಖ್ಯಮಂತ್ರಿ ವಿಜಯ್ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗುವಂಥ ಅವಕಾಶವೂ ಸಿಕ್ಕಿದೆ. ಇದರ ಬಗ್ಗೆ ಅಂದರೆ ಕಾಂಗ್ರೆಸ್ ಪಕ್ಷ ಏನು ಡಿಎಂಕೆ ಮೈತ್ರಿಯನ್ನು ಮುರ್ಕೊಳ್ತಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ಬಾರಿಗೆ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಏನಂತ ಹೇಳಿದ್ದಾರೆ ಅಂದರೆ, ಕಾಂಗ್ರೆಸ್ ಪಕ್ಷ ಪ್ರಮುಖವಾಗಿ ಕೇಂದ್ರದ ವಿಪಕ್ಷ ನಾಯಕರಾಗಿರುವಂಥ ರಾಹುಲ್ ಗಾಂಧಿ ಅವರ ಬಗ್ಗೆ ಒಂದು ರೀತಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾಹುಲ್ ಗಾಂಧಿ ಎಲ್ಲ ಕಡೆಯೂ ಕೂಡ ಈ ಒಗ್ಗಟ್ಟಿನ ಬಗ್ಗೆ ಮಾತಾಡ್ತಾ ಇರ್ತಾರೆ. ಒಗ್ಗಟ್ಟಲ್ಲಿರಬೇಕು ಕಾಂಗ್ರೆಸ್ ಪಕ್ಷ, ಇನ್ನೊಂದು ಮತ್ತೊಂದು ಅಂತ. ಆದರೆ ಒಗ್ಗಟ್ಟನ್ನು ಮುರಿಯುವಂಥ ಕೆಲಸ ಮೊದಲು ಮಾಡೋದೇ ರಾಹುಲ್ ಗಾಂಧಿ ಅಂತ ಡಿಎಂಕೆ ಈ ಒಂದು ಸೋಷಿಯಲ್ ಮೀಡಿಯಾ ಟೀಮ್ ಏನಂತ ಕರೆದಿದೆ, ಬಿಗ್ಗೆಸ್ಟ್ ಜೋಕ್ ಆಫ್ ದಿ ಕಂಟ್ರಿ ಅಂತ ಕರೆದುಬಿಟ್ಟಿದೆ ರಾಹುಲ್ ಗಾಂಧಿ ಅವರನ್ನು. ಅವರು ಅಪ್ರಬುದ್ಧರು, ರಾಜಕಾರಣಕ್ಕೆ ಲಾಯಕ್ಕಲ್ಲ, ಈ ರೀತಿಯಾದಂತೆಲ್ಲ ಪದಗಳನ್ನು ಸ್ಟಾಲಿನ್ ಅವರು ರಾಹುಲ್ ಗಾಂಧಿ ಅವರ ವಿರುದ್ಧ ಬಳಸಿದ್ದಾರೆ. ಅಂದರೆ ನೀವು ಹೇಳಿದ್ದೇನು, ನಾವು ಏನು ಹೆಗಲ ಮೇಲೆ ಹೊತ್ತು ಕುಣಿಸಿದ್ವಿ ನಿಮಗೆ. ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಅಳಿವು ಉಳಿವಿನ ಪ್ರಶ್ನೆ ಆಗಿಬಿಟ್ಟಿತ್ತು. ತಮಿಳುನಾಡಿನಲ್ಲಿ ಅಸ್ತಿತ್ವವೇ ಇರ್ತಾ ಇರಲಿಲ್ಲ ಕಾಂಗ್ರೆಸ್ಗೆ. ಅಂಥ ಸಂದರ್ಭದಲ್ಲಿ ನಮ್ಮ ಮೈತ್ರಿಗೆ ನಿಮ್ಮನ್ನ ಸೇರಿಸ್ಕೊಂಡು ನಾವು ನಿಮ್ಮನ್ನು ಹೆಗಲ ಮೇಲೆ ಹೊತ್ಕೊಂಡು ಕುಣಿಸಿದ್ವಲ್ಲ ಕಾಂಗ್ರೆಸ್ ಪಕ್ಷನ, ಈಗ ನಾವು ಈ ಥರ ಮಾಡಿದ್ರೆ ನಮಗೆ ಇದೇನಾ ಬಹುಮಾನ ನೀವು ಕೊಡ್ತಾ ಇರುವುದು ಅನ್ನೋಂಥ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ ಸ್ಟಾಲಿನ್ ಅವರು. ಯಾಕೆ ಅಂತ ಹೇಳಿದ್ರೆ, ಇವರಿಗೆ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ಗೆ ಉಳಿವು ಅಂತಿರುವಂಥದ್ದು ಕರ್ನಾಟಕದ ಹೊರತು ಬೇರೆ ಏನಿತ್ತಲ್ಲ ದಕ್ಷಿಣ ಭಾರತದ ರಾಜ್ಯಗಳು, ಅಲ್ಲಿ ಇವರು ಉಳಿವೇ ಬೇಕಿತ್ತು ಅಂತ ಹೇಳಿದ್ರೆ ಇವರು ಒಂದಷ್ಟು ಮೈತ್ರಿ ಮಾಡಿಕೊಳ್ಳೇಬೇಕಾಗಿತ್ತು. ಇಷ್ಟು ವರ್ಷಗಳ ಕಾಲ ಸ್ನೇಹದಲ್ಲಿದ್ದು ಮೈತ್ರಿಯಲ್ಲಿದ್ದಂಥ ಡಿಎಂಕೆ ಪಕ್ಷಕ್ಕೆ ಒಂದೇ ಒಂದು ಮಾತು, ಅಟ್ಲೀಸ್ಟ್ ವರಿಷ್ಠರು ಯಾರಾದರೂ ಸ್ಟಾಲಿನ್ ಅವ್ರ ಹತ್ರ ಮಾತಾಡಬೇಕಾಗಿತ್ತು. ಅದನ್ನೂ ಕೂಡ ಮಾಡದೆ ಏಕಾಏಕಿ 5 ಜನ ಹೊರಬಂದುಬಿಟ್ರು. ಹೋಗಿ ಟಿವಿಕೆ ಪಕ್ಷಕ್ಕೆ ಹೋಗಿ ಅವರಿಗೆ ಬೆಂಬಲವನ್ನು ಘೋಷಿಸಿ ಅವ್ರ ಜೊತೆಗೆ ಮಂತ್ರಿ ಸ್ಥಾನ ಒಂದೆರಡನ್ನ ಇಸ್ಕೊಂಡು ಏನೋ ಒಂದು ರಾಜಕಾರಣ ಮಾಡೋದಕ್ಕೆ, ರಾಜ್ಯಭಾರ ಮಾಡೋದಕ್ಕೆ, ಅಧಿಕಾರದ ಆಸೆಗೆ ಹೋಗಿ ಕೂತ್ಕೊಂಡ್ಬಿಟ್ರಲ್ಲ. ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಡಿಎಂಕೆ ಪಕ್ಷ ಹೇಳಿರುವಂಥದ್ದು. ಇದರ ಪರಿಣಾಮ ಇಂಡಿ ಮೈತ್ರಿಕೂಟದಿಂದ ಡಿಎಂಕೆ ಹೊರ ಬಂದುಬಿಡುತ್ತಾ? ಇಂಡಿ ಮೈತ್ರಿಕೂಟದಲ್ಲೇ ಹಾಗಾದರೆ ಒಗ್ಗಟ್ಟಿಲ್ವಾ, ಛಿದ್ರ ಆಗ್ತಾ ಇದೆಯಾ, ಇವರೇನು ಮಾಡೋಕ್ಕಾಗಲಿಲ್ವಾ? ಹಾಗಾದ್ರೆ ಎನ್ಡಿಎ ಸರ್ಕಾರದ ವಿರುದ್ಧ ಅಥವಾ ಪ್ರಧಾನಿ ಮೋದಿ ಅವರನ್ನ ಟಾರ್ಗೆಟ್ ಮಾಡಿ ಸೋಲಿಸಬೇಕು ಅಂತ ಇಂಡಿ ಕೂಟ ಮಾಡ್ಕೊಂಡ್ರಲ್ಲ ಎಲ್ಲ ಸಣ್ಣ ಸಣ್ಣ ಮಿತ್ರ ಪಕ್ಷಗಳು ಸೇರಿಕೊಂಡು. ಇದ್ಯಾವುದೂ ವರ್ಕೌಟ್ ಆಗಿಲ್ಲ ಅಂತ ಕಾಣುತ್ತೆ. ಇದಕ್ಕೆಲ್ಲಕ್ಕೂ ಬಹುಮುಖ್ಯವಾದ ಕಾರಣ ರಾಹುಲ್ ಗಾಂಧಿ ಅವರೇ. ಅವ್ರ ಸಮರ್ಥ ನಾಯಕತ್ವ ಇಲ್ಲ, ಅಸಮರ್ಥರವರು, ಸರಿಯಾಗಿ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಯಾವುದೇ ಒಂದು ಶಕ್ತಿ ಇಲ್ಲ ಅವ್ರ ಹತ್ರ. ಈ ರೀತಿಯಾಗೆಲ್ಲ ಈಗ ಟೀಕಾಪ್ರಹಾರಗಳು ರಾಹುಲ್ ಗಾಂಧಿ ಅವರ ವಿರುದ್ಧ ಕೇಳಿ ಬರ್ತಾ ಇರುವಂಥದ್ದು. ಡಿಎಂಕೆ ಮುಖ್ಯಸ್ಥ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಇದೇ ವಿಚಾರವನ್ನು ಇಟ್ಕೊಂಡು ರಾಹುಲ್ ಗಾಂಧಿ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಡಿಎಂಕೆ ರಾಜಕಾರಣದಲ್ಲಿ ಯಾವುದೋ ನಿಂತು ನಿರಲ್ಲ ರೀ, ಏನು ಬೇಕಾದರೂ ಆಗಬಹುದು. ಹೀಗಾಗಿ ಗೊತ್ತಿಲ್ಲ, ಕಾಂಗ್ರೆಸ್ ಏನಾದ್ರು ಬುದ್ಧಿ ಕಲಿತು ಮತ್ತೆ ಗೆದ್ದೆತ್ತಿನ ಬಾಲ ಹಿಡಿಯುವಂಥ ಕೆಲಸ ಮಾಡುತ್ತೋ, ಪುನಃ ಏನಾದ್ರು ಡಿಎಂಕೆ ಕಡೆಗೆ ಬರುತ್ತೋ, ಡಿಎಂಕೆ ಅದನ್ನು ಅಕ್ಸೆಪ್ಟ್ ಮಾಡ್ತಾರಾ, ಏನೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.